ಹಾಯ್ ಮೇಡಮ್. ಓಕೆ, ತಮ್ಮ ಹೆಸರು? ಅನುಪಮ. ಅಂತಮ್ಮ. ಓಕೆ, ಇದ್ ನೋಡ್ರಿ ಫಸ್ಟ್ ಕ್ಲಾಸ್ ಇಂದ ಹೇಳ್ತೇನ್ರಿ. ಕೀ ಒಳಗ 3 ಸಿಸ್ಟಮ್ ಇರ್ತಾವ ಮೇಡಮ್. ಕೀ ಒಳಗ ಫಸ್ಟ್ ಒನ್ ಹ್ಯಾಂಡಲ್ ಲಾಕ್ ಓಪನ್ ಆಗ್ತೈತಿ, ಸೆಕೆಂಡ್ ಒನ್ ಸ್ಪೀಡೋಮೀಟರ್ ಆನ್ ಆಗ್ತೈತಿ. ಇಲ್ಲಿ ನೋಡ್ರಿ ಆನ್ ಆಯ್ತಲ್ರಿ. ಥರ್ಡ್ ಒನ್ ಪೂರಾ ಕ್ಲಚ್ ಹಾಕಿ ಸ್ಟಾರ್ಟ್ ಮಾಡ್ಬೇಕ್ರಿ. ಓಕೆ, ಮೇಲ್ಗಡೆ ಮಾಡ್ರ ಲೆಫ್ಟ್ ಇಂಡಿಕೇಟರ್, ಕೆಳಗಡೆ ಮಾಡ್ರ ರೈಟ್ ಇಂಡಿಕೇಟರ್, ಸೆಂಟರ್ ಮಾಡ್ರ ಆಫ್ ರೀ. ಓಕೆ, ಇದು ವೈಪರ್ ಸಿಸ್ಟಮ್ ಮೇಡಮ್. ಇದ್ ನೋಡ್ರಿ ಆನ್ ಆಫ್ ಇಲ್ಲಿ ಐತಿಲ್ರಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಲೋ ಹೈ ಅಂತಂದ. ಇದ್ ಪಾರ್ಕಿಂಗ್ ಲೈಟ್ ಮೇಡಮ್. ಇದು ರೆಡ್ ಕಲರ್ ಏನೈತಿಲ್ಲ, 4 ಲೈಟ್ ಹತ್ತವ ಪಾರ್ಕಿಂಗ್. ಯಾವಾಗ ಮಾಡಿರ್ತಿರ್ಲಿ ಅವಾಗ ಹಾಕೋದ್ರಿ. ಇದ್ ನೋಡ್ರಿ ಇದು ಹಾರ್ನ್ ಮೇಡಮ್. ಟಿ ಅಂದ್ರ ಸ್ಟ್ರೈಟ್ ಇದ್ದಂಗ್ರಿ. ಓಕೆ, ಇಲ್ಲಿ 3 ಪೆಡಲ್ ಇರ್ತಾವ್ರಿ ಮೇಡಮ್. ಕ್ಲಚ್, ಬ್ರೇಕ್, ಎಕ್ಸಿಲೇಟರ್. ಆ ಕಡೆಯಿಂದ ಎ ಬಿ ಸಿ. ಎ ಅಂದ್ರೆ ಎಕ್ಸಿಲೇಟರ್, ಬಿ ಅಂದ್ರ ಬ್ರೇಕ್, ಸಿ ಅಂದ್ರ ಕ್ಲಚ್ ರೀ. ಓಕೆ, ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕ್ರಿ. ಪೈಲ ಸೀಟ್ ಅಡ್ಜಸ್ಟ್ ಮಾಡ್ಕೊ, ಕ್ಲಚ್ ಹಾಕಕ್ ಬರ್ತೈತಿ ನೋಡ್ಕೊಂಡ್ ಸೀಟ್ ಅಡ್ಜಸ್ಟ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡ್ರಿ. ಓಕೆ, ಆಮೇಲೆ ಸೀಟ್ ಬೆಲ್ಟ್ ಹಾಕೋರಿ. ಸೀಟ್ ಬೆಲ್ಟ್ ಓಕೆ ಮೇಡಮ್. ಪೂರಾ ಕ್ಲಚ್ ಹಾಕ್ರಿ ಮೇಡಮ್. ಈಗ ಪೂರಾ ಕ್ಲಚ್. ಇದ್ ಗೇರ್ ಲಿವರ್ ಮೇಡಮ್. ಓಕೆ, ಇದ್ ನ್ಯೂಟ್ರಲ್ ರೀ. ನ್ಯೂಟ್ರಲ್ ಇದ್ದಾಗ ಮೂವ್ಮೆಂಟ್ ಆಗಂಗಿಲ್ಲ. ಓಕೆ, ಸ್ಟಾರ್ಟ್ ಮಾಡ್ರು ಮೂವ್ಮೆಂಟ್ ಆಗಂಗಿಲ್ಲ. ಸೈಡ್ ತಗೊಂಡ್ ಮುಂದ್ಗಡೆ ಹೋದ್ರ ಫಸ್ಟ್ ಗೇರ್ ಮೇಡಮ್. ಸ್ವಲ್ಪ ಲೆಫ್ಟ್ ಪ್ರೆಸ್ ಮಾಡಿ ಸ್ಟ್ರೈಟ್ ಬಂದ್ರ ಸೆಕೆಂಡ್ ಗೇರ್. ನ್ಯೂಟ್ರಲ್ ಇಂದ ಮುಂದ್ಗಡೆ ಹೋದ್ರ ಥರ್ಡ್ ಗೇರ್. ನ್ಯೂಟ್ರಲ್ ಇಂದ ಹಿಂದ್ಗಡೆ ಬಂದ್ರ ಫೋರ್ತ್ ಗೇರ್. ನ್ಯೂಟ್ರಲ್ ಇಂದ ಸೈಡ್ ತಗೊಂಡ್ ಮುಂದ್ಗಡೆ ಹೋದ್ರ ಫಿಫ್ತ್ ಗೇರ್. ನ್ಯೂಟ್ರಲ್ ಇಂದ ಮತ್ ಸಿಕ್ಸ್ ಈ ಕಡೆ ಸೈಡ್ ತಗೊಂಡ್ ರೈಟ್ ಸೈಡ್ ಇಂದ ತಗೊಂಡ್ ಹಿಂದ್ಗಡೆ ಬಂದ್ರ 6th ಗೇರ್. ಟಾಪ್ ಎಂಡ್ ಮಾಡೆಲ್ಗೆಲ್ಲ 6 ಗೇರ್ ಇರ್ತಾವ್ರಿ. ನಾರ್ಮಲ್ ಗಾಡಿಗೆಲ್ಲ 5 ಗೇರ್ ರಿವರ್ಸ್ ಇಲ್ಲಿ ಕೊಟ್ಟಿರ್ತಾರ್ರಿ. ಈ ಗಾಡಿಗೆ ಏನ್ ಮಾಡಿದಾರ, ಇಲ್ಲಿ ಪ್ರೆಸ್ ಬಟನ್ ಕೊಟ್ಟಾರ ನೋಡ್ರಿ. ಪ್ರೆಸ್ ಬಟನ್ ಕೊಟ್ಟು ಸೈಡ್ ತಗೊಂಡ್ ಹೋದ್ರ ರಿವರ್ಸ್ ಬರ್ತೈತ್ರಿ. ಗೊತ್ತಾಯ್ತ್ರಿ? ಓಕೆ, ನ್ಯೂಟ್ರಲ್. ಈಗ ಟ್ರೈ ಮಾಡ್ರಿ. ಸೈಡ್ ತಗೊಂಡ್ ಫಸ್ಟ್ ಗೇರ್ ಹಾಕೋರಿ. ಇಲ್ಲ ಫಸ್ಟ್ ಗೇರ್. ಸೈಡ್ ತಗೊಂಡ್ ಫಸ್ಟ್ ಗೇರ್. ಸೆಕೆಂಡ್ ಗೇರ್ ಹಾಕ್ರಿ. ಎಸ್, ನ್ಯೂಟ್ರಲ್ ಇಂದ ಸ್ಟ್ರೇಟ್ ಥರ್ಡ್ ಗೇರ್ ಐತ್ರಿ. ಸೆಕೆಂಡ್ ಗೇರ್ ಹಾಕೋರಿ ಇವಾಗ ವಾಪಸ್. ಎಸ್, ನ್ಯೂಟ್ರಲ್ ಹಾಕ್ರಿ. ಈಗ ಇದು ಕ್ಲಚ್ ಹಾಕಿ ಮೂವ್ಮೆಂಟ್ ಮಾಡ್ಬೇಕ್ರಿ, ಇಲ್ಲ ಅಂದ್ರ ಟೈಟ್ ಬರ್ತೈತಿ, ಗೇರ್ ಬೀಳಂಗಿಲ್ಲ. ಸ್ಟಾರ್ಟ್ ಮಾಡ್ರಿ ಇವಾಗ. ಸ್ಟಾರ್ಟ್ ಮಾಡ್ರಿ. ಇದು ಹ್ಯಾಂಡ್ ಬ್ರೇಕ್ ಮೇಡಮ್. ಇದು ಸ್ಟಾಪ್ ಇದ್ದಾಗ ಆನ್ ಮಾಡ್ಬೇಕ್ರಿ ಮ್ಯಾಲ. ನೀವು ಮೂವ್ಮೆಂಟ್ ಈಗೇನ್ ಸ್ಟಾರ್ಟ್ ಮಾಡ್ತಿರಲ್ಲ, ಗಾಡಿ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ಕೆಳಗಡೆ ಮಾಡ್ಬೇಕ್ರಿ. ಹಾಕುವಾಗ ಅಷ್ಟ ನಾರ್ಮಲ್ ಪ್ರೆಸ್ ಮಾಡ್ಬೇಕ್ರಿ. ಮೇಲ್ಗಡೆ ತೆಗಿಯುವಾಗ ಪ್ರೆಸ್ ಮಾಡಿ ಕೆಳಗಡೆ ಬಿಡ್ಬೇಕ್ರಿ. ಗೊತ್ತಾಯ್ತ್ರಿ? ಈಗ ತೆಗೀರಿ. ಓಕೆ, ಕ್ಲಚ್ ಹಾಕ್ರಿ. ಫಸ್ಟ್ ಗೇರ್. ಎಸ್, ಕ್ಲಚ್ ಬಿಡ್ರಿ. ರೇಸ್ ಮಾಡ್ರಿ. ಎಕ್ಸಿಲೇಟರ್ ಕೊಡ್ರಿ. ಸೆಕೆಂಡ್ ಹಾಕೋರಿ. ಪೂರಾ ಕ್ಲಚ್. ಸೆಕೆಂಡ್. ಎಸ್, ಕ್ಲಚ್ ಬಿಡ್ರಿ. ಓಕೆ, ಸ್ಟ್ರೈಟ್. ರೈಟ್ ರೈಟ್ ಅದು. ಇದು ಲೆಫ್ಟ್. ಪೂರಾ ಕ್ಲಚ್ ಹಾಕ್ರಿ. ಪೂರಾ ಕ್ಲಚ್. ಓಕೆ, ಬಿಡ್ರಿ ಬ್ರೇಕ್. ರೈಟ್ ತೋರಿ. ಸ್ಟ್ರೈಟ್. ಕ್ಲಚ್ ಬಿಡ್ರಿ ಮೇಡಮ್. ರೈಟ್ ತೋರಿ. ಪೂರಾ ಕ್ಲಚ್ ಹಾಕ್ರಿ. ಸ್ಲೋ ಬ್ರೇಕ್. ರೈಟ್ ತೋರಿ. ಬಿಡ್ರಿ ಬ್ರೇಕ್. ಸ್ಟ್ರೈಟ್. ನನ್ನ ಕಡೆ ತೋರಿ. ಸ್ಟ್ರೈಟ್. ಕ್ಲಚ್ ಬಿಡ್ರಿ. ಲೆಫ್ಟ್ ಜಾಸ್ತಿ ನೋಡ್ಕೊಂಡು ಹೋಗ್ರಿ. ಹೋಗೋದೈತಿ ಲೆಫ್ಟ್. ಥರ್ಡ್ ಗೇರ್ ಹಾಕ್ರಿ. ಗಾಡಿ ಸ್ಪೀಡ್ ಹೊಂಟೈತಿಲ್ರಿ. ಥರ್ಡ್ ಗೇರ್. ಸ್ಪೀಡ್ ಲಿಮಿಟ್ ಹೇಳ್ತೀನಿ ನೋಡ್ರಿ. ಫಸ್ಟ್ ಗೇರ್ ರೀ 1 to 20 ರೀ. ಸೆಕೆಂಡ್ ಗೇರ್ 20 to 30. ಥರ್ಡ್ ಗೇರ್ 30 ಅಬೋವ್ ರೀ. 30 ಅಬೋವ್ ಏನ್ ಆಗ್ತಿತ್ತಲ್ಲ, 30 ಅಬೋವ್ ಥರ್ಡ್ ಗೇರ್ ಹಾಕ್ಬೇಕು. 45 ಅಬೋವ್ ಫೋರ್ತ್ ಗೇರ್. ಹಿಂಗ್ ಹೈವೇದಾಗ 4th ಮತ್ 6th ಯೂಸ್ ಆಕೈತ್ರಿ. ನಾರ್ಮಲ್ ರೋಡ್ನ್ಯಾಗ ಫಸ್ಟ್, ಸೆಕೆಂಡ್, ಫೋರ್ತ್ ಹಾಕ್ಬೋದು ನೀವು. ಇಲ್ಲಿ ಮುಂದ್ಗಡೆ ಸ್ಟಾಪ್ ಮಾಡ್ರಿ. ಪೂರಾ ಕ್ಲಚ್ ಹಾಕ್ರಿ. ಹೆಂಗ್ ಸ್ಟಾಪ್ ಮಾಡ್ಬೇಕಂದ್ರ ಪೂರಾ ಕ್ಲಚ್ ಹಾಕ್ರಿ. ಸ್ಮೂತ್ ಬ್ರೇಕ್ ಹಾಕ್ರಿ. ಒಮ್ಮೆ ಬ್ರೇಕ್ ಹಾಕಂಗಿಲ್ಲ. ರೈಟ್ ತೋರಿ. ಹಿಂಗ್ ಸ್ಲೋ ಹಾಕ್ಬೇಕ್ರಿ. ಯಾವತ್ತು ಸೈಡ್ ತಗೊಂಡ್ ಸ್ಟಾಪ್ ಮಾಡ್ಬೇಕು. ಫಸ್ಟ್ ಗೇರ್ ಹಾಕೋರಿ. ಬ್ರೇಕ್ ಬಿಡ್ರಿ. ಫಸ್ಟ್ ಒನ್ ಹಾಫ್ ಕ್ಲಚ್ ರೀ. ಸ್ಲೋ ಬಿಡ್ರಿ ಕ್ಲಚ್. ಓಕೆ, ಸ್ಟ್ರೈಟ್. ಕೊಡ್ರಿ ಎಕ್ಸಿಲೇಟರ್ ಸ್ಲೋಲಿ. ಓಕೆ, ಸೆಕೆಂಡ್ ಹಾಕೋರಿ. ಪೂರಾ ಕ್ಲಚ್ ಹಾಕ್ರಿ ಮೇಡಮ್. ಸೆಕೆಂಡ್. ಎಸ್, ನ್ಯೂಟ್ರಲ್ ಬರ್ಬೇಡ್ರಿ. ಅಪ್ಲೈ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಲೆಫ್ಟ್ ತಗೊಂಡ್ ಹಿಂದ್ ಬರ್ರಿ. ಈಸಿ ಆಗ್ತೈತಿ ನಿಮ್ಗೆ. ಸ್ಟ್ರೈಟ್. ಲೆಫ್ಟ್ ಸೈಡ್ ನೋಡ್ಕೊಂಡು ನೋಡ್ರಿ. ಸ್ಟ್ರೈಟ್. ರೈಟ್ ಇರ್ರಿ. ಪೂರಾ ಕ್ಲಚ್ ಹಾಕ್ರಿ. ಸ್ಟ್ರೈಟ್. ಸೀದಾ. ಲೆಫ್ಟ ರೈಟ ನೋಡ್ಕೊಂಡು ನೋಡ್ರಿ ಇವಾಗ. ಎಸ್, ಹಾರ್ನ್ ಹಾಕ್ರಿ. ಪೂರಾ ಕ್ಲಚ್ ಹಾಕ್ರಿ. ಟರ್ನ್ ಮಾಡ್ರಿ. ಕಡೆ ರೈಟ್ ಟರ್ನ್ ಮಾಡ್ರಿ. ನ್ಯೂ ಟರ್ನ್ ಮಾಡ್ರಿ ಮೇಡಮ್. ರೇಸ್ ಮಾಡಂಗಿಲ್ಲ. ಆರಾಮ್ ನೋಡಿರಿ. ನನ್ನ ಕಡೆ ತೋರಿ. ಸ್ಟ್ರೈಟ್. ಈಗ ಅವ್ರ ದಾರಲ್ರಿ ಇದ್ರಂದ್ರೆ ಪೂರಾ ಕ್ಲಚ್ ಹಾಕು. ಸ್ಲೋಲಿ ಟರ್ನ್ ಮಾಡಿ, ಆಮೇಲೆ ಸೀದಾ ಕ್ಲಚ್ ಸ್ಲೋ ಬಿಡ್ರಲ್ಲ. ಎಕ್ಸಿಲೇಟರ್ ಕೊಡ್ರಿ ಇವಾಗ. ಎಸ್,
ಗಾಡಿ ಸ್ಪೀಡ್ ಹೊಂಟೈತಲ್ರಿ ಗೇರ್ ಚೇಂಜ್ ಮಾಡ್ಕೊರಿ ತಡಿ ಪೂರ ಕ್ಲಾಸ್ ನ್ಯೂಟ್ರಲಿಂದ ಸೀದಾ ನ್ಯೂಟ್ರಲಿಂದ ಸ್ಮೂತ್ ಹಾಕ್ರಿ ಎಸ್ ಅವಾಗ ಸ್ಟೇರಿಂಗ್ ಲೂಸ್ ಹಿಡಿಬೇಕ್ರಿ ರೈಟ್ ಸೈಡ್ ನೋಡ್ರಿ ಯಾರ್ದಾರ್ರಿ ಇಲ್ಲ ಯಾರಿಲ್ಲ ಸ್ಲೋಲಿ ರೈಟ್ ತಗೋರಿ ಓಕೆ ಸ್ಟ್ರೈಟ್ ಸೀದಾ ಎಕ್ಸಿಲೇಟರ್ ಕೊಡ್ರಿ ನಮ್ಮ ಥರ್ಡ್ ಗೇರ್ ಹಾಕ್ರಿ ಪೂರ ಕ್ಲಾಸ್ ನ್ಯೂಟ್ರಲಿಂದ ಸೀದಾ ರೈಟ್ ಹಾಕ್ರಿ ಸ್ಟ್ರೈಟ್ ಇವಾಗ ರೋಡ್ ಬ್ರೇಕ್ ಬಂದ್ರಿ ಮೂರು ಕ್ಲಚ್ ಹಾಕ್ರಿ ಸ್ಲೋ ಬ್ರೇಕ್ ಸ್ಮೂತ್ ಬ್ರೇಕ್ ಹಾಕ್ರಿ ಎಸ್ ಗೇರ್ ಚೇಂಜ್ ಮಾಡ್ಕೋಬೇಕು ಮೇಡಮ್ ಗಾಡಿ ಸ್ಲೋ ಇತ್ತಂದ್ರೆ ಗೇರ್ ಸೆಟ್ ಎಸ್ ಕ್ಲಚ್ ಬಿಡ್ರಿ ವೇಸ್ಟ್ ಮಾಡ್ರಿ ಗೇರ್ ಚೇಂಜ್ ಎಸ್ ಕ್ಲಚ್ ಬಿಡ್ರಿ ವೇಸ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಯೂಟರ್ನ್ ಹಾಕೋಬೇಕ್ರಿ ಮೇಡಮ್ ರೈಟ್ ಇಂಡಿಕೇಟರ್ ಕೊಡ್ಬೇಕು ಗಾಡಿ ಯಾವಾಗೂ ಟರ್ನಿಂಗ್ ಒಳಗೆ ಸೆಕೆಂಡ್ ಗೇರ್ ಇರ್ಬೇಕ್ರಿ ಗಾಡಿ ಸ್ಟಾಪ್ ಆತಂದ್ರೆ ಅಷ್ಟೇ ಫಸ್ಟ್ ಗೇರ್ ವೇಟ್ ಈಗಲ್ಲ ಅಲ್ಲಿ ಅಲ್ಲಿ ಬರಲಿಲ್ಲ ರೀ ಟರ್ನಿಂಗ್ ಒಳಗೆ ರೈಟ್ ಅಲ್ರಿ ಇಂಡಿಕೇಟರ್ ಕೊಡ್ರಿ ಪೂರ ಕ್ಲಚ್ ಹಾಕ್ರಿ ರೆಗ್ಯುಲರ್ ಕಂಟ್ರೋಲ್ ಸ್ಲೋಲಿ ಸೆಕೆಂಡ್ ಹಾಕೋರಿ ರೇಸ್ ಕೊಡಕ್ಕೆ ಹೋಗ್ಬೇಡ್ರಿ ಬ್ರೇಕ್ ಮೇಲೆ ಕಾಲು ಇರಲಿ ಟರ್ನ್ ಮಾಡ್ರಿ ಫುಲ್ ಟರ್ನ್ ಮಾಡ್ರಿ ಮೇಡಮ್ ಟರ್ನ್ ಮಾಡ್ರಿ ತನಕ ಟರ್ನ್ ಮಾಡ್ರಿ ಈ ಕಡೆ ಜಾಸ್ತಿ ಲೆಫ್ಟ್ ನೋಡ್ರಿ ಓಕೆ ಹಾಫ್ ಕ್ಲಚ್ ಬಿಡ್ರಿ ಮೂಮೆಂಟ್ ಆಗತ್ತೈತಲ್ರಿ ಈಗ ನೀವು ಸೀದಾ ಮಾಡ್ಕೊರಿ ಸ್ಟ್ರೈಟ್ ಮಾಡ್ಕೊರಿ ವಾಪಸ್ ನಾವು ಯೂ ಟರ್ನ್ ಮಾಡ್ಕೊಂಡ ಲೆಫ್ಟ್ ಇರ್ಬೇಕು ಮೇಡಮ್ ರೈಟ್ ಹೋಗಂಗಿಲ್ಲ ಯಾಕಂದ್ರೆ ವೆಹಿಕಲ್ ಬರ್ತಾವಲ್ರಿ ಸ್ಟ್ರೈಟ್ ರೇಸ್ ಮಾಡ್ರಿ ಸ್ಟ್ರೈಟ್ ಅಂದ್ರೆ ಟರ್ನ್ ಆದ ತಕ್ಷಣ ಹಾಫ್ ಕ್ಲಚ್ ಬಿಡ್ಬೇಕು ಹಾ ಹಾಫ್ ಕ್ಲಚ್ ಸ್ಲೋ ಬಿಡ್ಬೇಕ್ರಿ ಮೂಮೆಂಟ್ ಜಲ್ದಿ ಬಿಟ್ರಿ ಗಾಡಿ ಬಂದ್ ಆಗ್ತೈತಿ ಮೂರು ಕ್ಲಚ್ ಸ್ಲೋ ಬ್ರೇಕ್ ಬ್ರೇಕ್ ಬಿಡ್ರಿ ಸ್ಟ್ರೈಟ್ ರೇಸ್ ಮಾಡ್ರಿ ರೈಟ್ ಸೈಡ್ ಯಾರು ಇರಲಿಲ್ಲ ಅಂದ್ರೆ ಸ್ಲೋಲಿ ತಗೋಬೇಕು ಮಿರರ್ ನೋಡ್ಕೊಂಡು ತಗೋಬೇಕು ಗೇರ್ ಮಾಡ್ಕೊಂಡಿರಲ್ಲ ಎಸ್ ಬಿಡ್ರಿ ಸ್ಲೋಲಿ ಸ್ಮೂತ್ ತಗೋಬೇಕ್ರಿ ಸ್ಲೈಟ್ ಆಯ್ತು ರೇಸ್ ಮಾಡ್ರಿ ಎಸ್ ನಮಸ್ಕಾರ ಎಲ್ಲರಿಗೂ ನನ್ನ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು